ವರ್ತಿಸ್ತಾ ಇದ್ದೇನೆ. ವಿಶೇಷವಾಗಿ ಇಲ್ಲಿ ವಕೀಲರಿಗೆ ಸಿಗುವಂಥ ಸೌಲಭ್ಯಗಳು ಇಲ್ಲಿವರೆಗೆ ಅತ್ಯುತ್ತಮವಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಒಂದು ಭಾವನೆಯನ್ನು ಇಟ್ಟುಕೊಂಡು ಹೋರಾಟ ಮಾಡಬೇಕು ಅನ್ನೋಂಥದ್ದು ಐತಿ. ಇವತ್ತು ನಮ್ಮ ವಕೀಲರು ಜ್ಞಾನದ ಮೂಲಕ ಕೆಲಸವನ್ನು ಮಾಡಬೇಕಾಗ್ತೈತಿ. ಬಟ್ ಯಾವುದೇ ಒಂದು ಕಾಯ್ದೆ ಆಗಬೇಕಾದ್ರೂ ಸಹ ಒಂದು ಗೆಜೆಟು ನಮಗೆ ಸಿಗೋದಿಲ್ಲ, ಅದರ ಸರ್ಕಾರಿ ಅಧಿಕಾರಿಗಳಿಗೆ ಸಿಗ್ತೈತಿ, ಅದು ಸಿಗುವಂಥದ್ದಾಗಬೇಕು. ಲೈಬ್ರರಿಗಳ ಉನ್ನತೀಕರಣ ಆಗಬೇಕು. ಯಾಕಂದರೆ ಲೈಬ್ರರಿ ಇಲ್ಲದೆ ನಾವು ಏನೂ ಮಾಡೋದಕ್ಕಾಗೋದಿಲ್ಲ. ಸರ್ಕಾರ ಇದ್ರ ಬಗ್ಗೆ ಸೌಲಭ್ಯವನ್ನು ಕೊಡುವಂಥದ್ದಾಗಬೇಕು. ವಿಶೇಷವಾಗಿ ಇವತ್ತು ಈ ಒಂದು ಇನ್ಶೂರೆನ್ಸ್ ಮತ್ತು ವೆಲ್ಫೇರ್ಗೆ ಸಂಬಂಧಪಟ್ಟಂತೆ 6 ಲಕ್ಷ, 4 ಲಕ್ಷ, 8 ಲಕ್ಷ ಅಂತೇಳಿ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಮಾಡಿದ್ದು ಇದು ನಮಗೆ ಅನ್ಯಾಯವಾಗ್ತಾ ಇದೆ. ಯಾವುದೇ ಒಂದು ವ್ಯಕ್ತಿ ಇವತ್ತು ಒಂದು ಕಂತನ್ನು ಕಟ್ಟಿದ್ರೆ ಪೂರ್ಣ ಪ್ರಮಾಣ ಕಂತನ್ನು ಕೊಡುವಂಥದ್ದು ಈ ದೇಶದಲ್ಲಿ ವ್ಯವಸ್ಥೆ ಐತಿ. ಆದರೆ ಇಲ್ಲಿ ನಮಗೆ ಏನಾಗ್ತೈತೆ ಅಂದರೆ ನೀನು ಇಷ್ಟು ವರ್ಷ ಸೇವೆ ಮಾಡಿದ್ರೆ ಇಷ್ಟು ಕೊಡ್ತೀವಿ ಅಂತೇಳಿ 3 ರೀತಿಯಲ್ಲಿ ಕೊಡ್ತಾ ಇರುವಂಥದ್ದು ತೊಂದರೆ ಆಗ್ತೈತಿ. ಕನಿಷ್ಠ 25 ಲಕ್ಷದವರೆಗೆ ನಮಗೆ ವಕೀಲರಿಗೆ ಪರಿಹಾರ ಸಿಗುವಂತೆ ಆಗಬೇಕು. ಅದೇ ರೀತಿಯಾಗಿ ಇವತ್ತು ನಮ್ಮ ವಕೀಲರಿಗೆ ಇವತ್ತು ಜುಡಿಷಿಯಲ್ ಆಫೀಸರ್ಸ್ಗೂ ಮತ್ತು ಅಭಿಯೋಗ ಇಲಾಖೆದವರು ಕೊಡುವಂಥ ತರಬೇತಿಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ನಮ್ಮಲ್ಲಿ ವಕೀಲರಿಗೆ ಹೊಸ ಕಾಯ್ದೆಗಳ ಬಗ್ಗೆ ಆಗಿರ್ಬೋದು ಮತ್ತು ಯಾವುದಾದ್ರೂ ತಿದ್ದುಪಡಿ ಬಗ್ಗೆ ಆಗಿರ್ಬೋದು ಸಂಪೂರ್ಣವಾದಂಥ ಒಂದು ತರಬೇತಿ ಆಗುವಂಥ ಪದ್ಧತಿ ನಮ್ಮಲ್ಲಿ ಜಾರಿಗೆ ಬರಬೇಕು ಅಂತೇಳಿ ನಾನು ಹೋರಾಟವನ್ನು ಮಾಡ್ತೀನಿ. ಅದೇ ರೀತಿಯಾಗಿ ಇವತ್ತು ಕಿರಿಯ ನ್ಯಾಯವಾದಿ ಸಹೋದರರು ಹಿಂದೆ ಎಲ್ಲರೂ ದೊಡ್ಡ ಒಂದು ಆರ್ಥಿಕ ಸ್ಥಿತಿವಂತರು ಬರ್ತಾಯಿದ್ರು. ಇತ್ತೀಚೆಗೆ ನಿರುದ್ಯೋಗ ಸಮಸ್ಯೆಯಿಂದಾಗಿ ಆಗಿರ್ಬೋದು ಅಥವಾ ಆತ್ಮ ಗೌರವದ ಒಂದು ಪ್ರಶ್ನೆಯಿಂದಾಗಿರ್ಬೋದು ನಾನು ವಕೀಲಿಕೆಯನ್ನು ಮಾಡ್ತೀನಿ, ಸಮಾಜಕ್ಕೆ ಸೇವೆ ಸಲ್ಲಿಸ್ತೀನಿ ಅಂತ ಬರುವ ಸಂದರ್ಭದೊಳಗೆ ಏನಾಗ್ಬಿಟ್ಟೈತೆ ಅಂತಂದ್ರೆ ಆರ್ಥಿಕವಾಗಿ ಸಬಲತೆ ಇಲ್ಲದೇ ಇರೋದರಿಂದಾಗಿ ತೊಂದರೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಆಗೈತಿ. ಇವತ್ತು ಸರ್ಕಾರವೇ ಪ್ರತಿಯೊಬ್ಬ ನೂತನ ವಕೀಲರಿಗೆ ಬಂದ ತಕ್ಷಣ 5 ವರ್ಷದವರೆಗೆ ತಿಂಗಳಿಗೆ 10,000 ರೂಪಾಯಿ ಕೊಡುವಂಥದ್ದು ಆಗಬೇಕು ಅನ್ನುವಂಥ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಳ್ಳೋದ್ರೊಂದಿಗೆ ಸಾಮಾನ್ಯವಾಗಿ ಒಂದು ಸಂಘ ಸಂಸ್ಥೆಯನ್ನು ಮಾಡಿಕೊಂಡಂಥವರು ಟೋಲ್ ನಾಕಾಗಳಲ್ಲಿ ತಮ್ಮ ಕಾರ್ಡ್ಗಳನ್ನು ಕೊಟ್ಟು ಫ್ರೀಯಾಗಿ ಹೋಗುವಂಥದ್ದು ನಾವೆಲ್ಲ ಕಂಡಿದ್ದೀವಿ. ಆದರೆ ಇವತ್ತು ವಕೀಲರು ಇಲ್ಲಿ ನಾವು ಸಾಮಾಜಿಕ ಸೇವೆಗಾಗಿ ಬಂದಿರ್ತೀವಿ. ನಾವು ಟೋಲ್ ನಾಕಾದೊಳಗೆ ಇವತ್ತಿವರೆಗೂ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ. ಇವತ್ತು 1,30,000 ಇರುವ ಜನರಿಗೆ ಹೋಲಿಕೆ ಮಾಡಿದಾಗ 10 ಜನರು ಗೆಲ್ತಾ ಇದ್ದಾರೆ, ನಾವು ಸೋಲ್ತಾ ಇದ್ದೀವಿ. ಅದಕ್ಕೆ ರಾಜ್ಯಾದ್ಯಂತ ಶುಲ್ಕರಹಿತವಾದ ಟೋಲ್ ವ್ಯವಸ್ಥೆಯನ್ನು ಜಾರಿಗೆ ತರುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ಏನೇನು ಅಗತ್ಯತೆ ಐತಿ ಒಂದು ವಕೀಲ ಸಮುದಾಯದ ಪರವಾಗಿ ನಾನು ಹೋರಾಟವನ್ನು ಮಾಡ್ತೀನಿ ಅಂತ ಹೇಳಿ ಈ